ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ನಾನು ಸೋಮವಾರದ ಲಾಗನ ಶುರು ಮಾಡ್ತಾ ಇದ್ದೀನಿ. ಸೋಮವಾರ ನೆನೆ ಎಲ್ಲ ರುಬ್ಬಿಟ್ಟಿದ್ದೆ ಅಲ್ವ, ರಾಗಿ ಇಡ್ಲಿ ಮಾಡಬೇಕು ಅಂದ್ಬಿಟ್ಟು ಚೆನ್ನಾಗಿ ಉಕ್ಕು ಬಂದಿದೆ. ಸೋಮವಾರ ಬೇರೆ ಇವತ್ತು ವಾರ ಮಾಡಬೇಕು, ತುಂಬ ಬೇಗನೆ ಕೆಲಸ ಮುಗಿಸ್ಕೋಬೇಕು. ಹಾಗಾಗಿ ಬೇಗ ಬೇಗ ಇಡ್ಲಿ ಮಾಡ್ಕೊಂಬಿಡೋಣ, ಇಡ್ಲಿ ಜೊತೆಗೆ ಚಟ್ನಿ ಚೆನ್ನಾಗಿರುತ್ತೆ ಅಂತ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಇಡ್ಲಿ ಜೊತೆಗೆ ಶುರು ಮಾಡ್ತಾ ಇದ್ದೀನಿ, ಅದು ರಾಗಿ ಇಡ್ಲಿ ಜೊತೆಗೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಒಲೆ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ಒಂಚೂರು ನೀರು ಹಾಕಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಏನು ಹಾಳಾಗೋದಿಲ್ಲ, ವೈಟ್ ರೀತಿ ಆಗುತ್ತಲ್ಲ ಆ ಥರ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ದೀನಿ. ಏನಾದರೂ ಹುಣಸೆ ಹಣ್ಣಿಲ್ಲ ಅಂತಂದರೆ ನಿಂಬೆಹಣ್ಣು ಹಿಂಡಿರೋ ಸಿಪ್ಪೆಗಳಿರುತ್ತಲ್ಲ ಅದು ಹಾಕಿದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಪಾತ್ರೆ. ಇಲ್ಲ ಅಂದರೆ ಬಿಳಿ ಬಿಳಿ ಚಕ್ಕೆ ಚಕ್ಕೆ ಥರ ಆಗುತ್ತೆ. ಇವಾಗ ಇಡ್ಲಿ ಪಾತ್ರೆಗೆ ನೀಟಾಗಿ ಎಣ್ಣೆ ಸವರ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕಿ ಒಲೆ ಮೇಲೆ ಇಡ್ತೀನಿ. ಇಡ್ಲಿ ಹಿಟ್ಟು ಉಕ್ಕು ಬರಲಿಲ್ಲ ಅಥವಾ ದೋಸೆ ಹಿಟ್ಟು ಉಕ್ಕು ಬರಲಿಲ್ಲ ಅಂತಂದರೆ ಇಡ್ಲಿನೇ ಆಗಲಿ ದೋಸೆನೇ ಆಗಲಿ ರುಚಿನೂ ಚೆನ್ನಾಗಿರೋದಿಲ್ಲ, ಹಾಗೆ ಒಂದು ರೀತಿ ಒರಟಾಗಿರುತ್ತೆ, ಹೌದಲ್ವಾ? ಖಂಡಿತ ಮನೆಯಲ್ಲಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ನೆನೆ ಎಷ್ಟೆಷ್ಟು ಹಾಕಬೇಕು ಅಂತಲೂ ಸಹ ಹೇಳಿದ್ದೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಮಾತುಕತೆ ಇದ್ದೇ ಇರುತ್ತೆ. ಏನಪ್ಪ ಅಂತಂದರೆ, ಎಲ್ಲರ ಮನೆಯಲ್ಲೂ ಹಳೆ ಬಟ್ಟೆಗಳಂತೂ ಖಂಡಿತ ಇರುತ್ತೆ. ಹಳೆ ಬಟ್ಟೆಗಳು ಇದ್ದರೆ ಹಾಕೊಳ್ಳೋಕ್ಕೂ ಆಗಲ್ಲ, ಈ ಕಡೆ ಬೇರೆಯವ್ರಿಗೂ ಕೊಡೋಕ್ಕೂ ಭಯ ಸ್ವಲ್ಪ. ಅಯ್ಯೋ ಎಲ್ಲಿ ಮಾಟ ಮಂತ್ರ ಮಾಡಿಬಿಡ್ತಾರೋ ಏನೋ ಅನ್ನೋ ಭಯ ತುಂಬ ಕಾಡ್ತಾ ಇರುತ್ತೆ ಎಲ್ಲರೂ. ಹೌದು, ದೊಡ್ಡವ್ರು ಹೇಳ್ತಾರೆ ಹೊಸ ಬಟ್ಟೆ ನಾವು ಕೊಂಡ್ಕೋಬೋದು, ಹಳೆ ಬಟ್ಟೆನ ನಾವು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಏನೇ ಆದ್ರೂ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟಾದರೂ ಸ್ವಲ್ಪ ಮಟ್ಟಿಗಾದ್ರೂ ಹಳೆ ಬಟ್ಟೆ ಮನೆಯಲ್ಲಿ ಇರಲಿ ಅಂತ ಹೇಳ್ತಾರೆ. ಆದರೆ ಎಷ್ಟು ಅಂತ ಹಳೆ ಬಟ್ಟೆನ ಇಟ್ಕೊಳ್ಳೋಕ್ಕಾಗುತ್ತೆ? ಇವತ್ತಿನ ದಿನದಲ್ಲಿ ಹಳೆ ಬಟ್ಟೆ ತೊಗೊಳ್ತೀವಿ ಅನ್ನೋ ಒಂದು ನೆಪದಲ್ಲಿ ಬರ್ತಾರೆ. ಅವರು ಒಳ್ಳೆಯವರಾ ಕೆಟ್ಟವರಾ ನಮಗೆ ಗೊತ್ತಿರೋದಿಲ್ಲ, ಹೌದಲ್ವಾ? ಆದ್ರೂ ಹಳೆ ಬಟ್ಟೆ ಕೊಡುವಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಹಳೆ ಬಟ್ಟೆ ಕೊಡುವಾಗ ಅಮಾವಾಸ್ಯೆ ದಿನ ಕೊಡಬೇಡಿ, ಹುಣ್ಣಿಮೆ ದಿನ ಕೊಡಬಾರ್ದು, ಮಂಗಳವಾರ ಶುಕ್ರವಾರ ಕೊಡಬಾರ್ದು, ಮುಸ್ಸಂಜೆ ಟೈಮಲ್ಲಿ ಕೊಡಬಾರ್ದು, ಮಧ್ಯಾಹ್ನ ಟೈಮಲ್ಲಂತೂ ಕೊಡೋದಕ್ಕೆ ಹೋಗಬಾರ್ದು. ಹೌದು, ಬೆಳಿಗ್ಗೆ ಏನಾದರೂ ಬಟ್ಟೆ ತಗೊಳ್ಳೋರು ಬಂದರೆ ಬಟ್ಟೆ ಹಳೇದಾಗಿದೆ ಕೊಡಬೇಕು ಅಂತ ನಿಮ್ಮ ಮನಸ್ಸು ಬಂದ ತಕ್ಷಣ ಏನು ಮಾಡಿ ಗೊತ್ತಾ? ನೀಟಾಗಿ ಬಟ್ಟೆನೆಲ್ಲ ವಾಶ್ ಮಾಡಬೇಕು. ಮಾಮೂಲಿ ಬಟ್ಟೆ ಹಾಗೇ ವಾಶ್ ಮಾಡಬೇಕು. ಅಯ್ಯೋ ಹಳೆ ಬಟ್ಟೆ ಕೊಡೋದಲ್ವ ಅಂದ್ಬಿಟ್ಟು ಕೊಳೆಯೆಲ್ಲ ಅದರಲ್ಲೇ ಇರೋ ಹಾಗೆ ಕೊಡಬಾರ್ದು. ನೀಟಾಗಿ ಸರ್ಪನ ಪುಡಿ ನೆನೆ ಹಾಕಿ ಬ್ರಷ್ ಮಾಡಿ ಸೋಪ್ ಹಾಕಿ ಉಜ್ಜಿ ಬ್ರಷ್ ಮಾಡಿ ಅದನ್ನು ಕ್ಲೀನಾಗಿ ಒಗೆದು ಒಣಗಾಕಿ ಕೊಡಬೇಕಾಗತ್ತೆ. ಆದರೆ ಒಂದೇ ಒಂದು ಮಾಡಬೇಕಾಗಿರೋದು ಮುಖ್ಯವಾಗಿರೋ ವಿಚಾರ ಏನಂತಂದರೆ, ಹಳೆ ಬಟ್ಟೆ ಕೊಡಬೇಕಾದ್ರೆ ಇನ್ನೊಂದು ಎಚ್ಚರಿಕೆಯನ್ನು ಪಾಲಿಸಿ. ಒಂದು ಸ್ವಲ್ಪ ಅರಳುಪ್ಪನ್ನು ಹಾಕಿ ಆ ನೀರಲ್ಲಿ ಬಟ್ಟೆಯನ್ನು ನೆನೆ ಹಾಕಿ ಆಮೇಲೆ ಒಣಗಾಕಿ ಅದನ್ನು ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ ಹಳೆ ಬಟ್ಟೆನಲ್ಲಿ ದುರಾದೃಷ್ಟನೂ ಇರುತ್ತೆ, ಅದೃಷ್ಟನೂ ಇರುತ್ತೆ. ಹೌದು, ಒಂದು ದುರಾದೃಷ್ಟ, ಕೆಲವರು ಮಾಟ ಮಂತ್ರ ಮಾಡೋದಕ್ಕೆ ಬಟ್ಟೆಗಳನ್ನು ತಗೊಂಡೋಗ್ತಾರಲ್ಲ, ನಾವೇನಾದ್ರು ಅರಳುಪ್ಪನ್ನು ಹಾಕಿ ಅದನ್ನು ವಾಶ್ ಮಾಡಿ ಒಣಗಿಸಿ ಕೊಡೋದ್ರಿಂದ ನಮಗೆ ಯಾವ ರೀತಿ ತೊಂದರೆನೂ ಆಗೋದಿಲ್ಲ. ನಮ್ಮ ಮೈ ಬೆವರು ಬಟ್ಟೆಯಲ್ಲಿ ಇರೋದ್ರಿಂದ ಒಗೆದೇ ಇರೋ ಬಟ್ಟೆ ಅಥವಾ ಕೊಳೆಯಾಗಿರೋ ಬಟ್ಟೆನ ಮಾಟ ಮಂತ್ರಕ್ಕೆ ತಗೊಂಡೋಗ್ತಾರೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಆಯಿತಾ? ಆ ಕಾರಣಕ್ಕೋಸ್ಕರ ಬಟ್ಟೆಯನ್ನು ಇನ್ನೊಬ್ಬರಿಗೆ ದಾನ ಅಂತ ಕೊಡಬೇಕಾದ್ರೆ ಅಥವಾ ಅವ್ರು ಹಾಕೊಳ್ಳೋದಕ್ಕೆ ಅಂತ ಕೊಡಬೇಕಾದ್ರೆ ಬಟ್ಟೆಯನ್ನು ವಾಶ್ ಮಾಡಿ ಸ್ವಲ್ಪ ಅರಳುಪ್ಪು ನೀರಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿ ಒಣಗಾಕಿ ಆಮೇಲೆ ಕೊಡಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ದರಿದ್ರ ಅನ್ನೋದು ಬರುತ್ತೆ. ಯಾಕೆಂದರೆ ಕೆಲವರಿಗೆ ಬಟ್ಟೆಗಳನ್ನು ಕೊಟ್ಟರೆ ಮತ್ತೆ ನಮಗೆ ಬಟ್ಟೆಗಳು ಒದಗಿ ಬರೋದಿಲ್ಲ. ಕೆಲವೊಂದು ಸಲ ಎಷ್ಟೇ ದಿನ ಆದ್ರೂ ಹೊಸ ಬಟ್ಟೆ ತಗೊಳ್ಳೋಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಆ ಥರ ತೊಂದರೆಗಳು ಆಗಬಾರ್ದು ಅಂತ ಬಟ್ಟೆಗಳನ್ನು ಒಂದು ಹರಳುಪ್ಪಲ್ಲಿ ನೆನೆ ಒಂದು ಅರಳುಪ್ಪನ್ನು ಹಾಕ್ಬಿಡಿ. ಒಂದು ಟಬ್ಗೆ ಒಂದು ಅರ್ಧ ಹಿಡಿನೋ ಒಂದು 2 ಚಮಚನೋ ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಬಟ್ಟೆಗಳು ಇದೆಯೋ ಒಗೆದು ವಾಶ್ ಮಾಡಿರ್ತೀರಲ್ಲ ಆ ಬಟ್ಟೆಗಳನ್ನು ಅದರೊಳಗಡೆ ಅಜ್ಜಿಬಿಟ್ಟು ಒಣಗಾಕ್ಬಿಟ್ಟು ಆಮೇಲೆ ನೀವು ಯಾರಿಗೆ ಕೊಡಬೇಕು ಕೊಡಬಹುದು. ಇದರಿಂದ ಯಾವ ರೀತಿ ತೊಂದರೆ ಆಗೋದಿಲ್ಲ. ಸರಿ, ಇವಾಗ ನೋಡ್ತಾ ಇದ್ದೀರಲ್ಲ, ಇಡ್ಲಿ ಚೆನ್ನಾಗಿ ಬೆಂದಿದೆ. ಇಡ್ಲಿನ ಕಡಿಮೆ ಅಂದ್ರೂ 10 ನಿಮಿಷ ಬೇಯಿಸ್ತೀನಿ ನಾನು. 10 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸೋದೇ ಇಲ್ಲ, 10 ನಿಮಿಷ ಬೇಯಿಸ್ತೀನಿ. 8 ನಿಮಿಷ ಬೇಯಿಸಿದ್ರೆ ಸಾಕು. ಸ್ವಲ್ಪ ಉರಿ ಏರುಪೇರು ಆಗಿರೋದ್ರಿಂದ ಸ್ವಲ್ಪ ಗಾಳಿ ಬಡ್ತಾ ಸ್ವಲ್ಪ ಹಾಗೆ ಹೀಗೆ ಆಗ್ತಿತ್ತು ಉರಿ, ಆ ಕಾರಣಕ್ಕೋಸ್ಕರ 10 ನಿಮಿಷ ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿ ಇಡ್ಲಿ ಬೆಂದಿದೆ. ಇವಾಗ ಇಡ್ಲಿನ ನೀಟಾಗಿ ತೆಗೆದಿಡ್ತೀನಿ. ಪಾತ್ರೆಯಲ್ಲಿ ಅಂದರೆ ಇಡ್ಲಿ ತಟ್ಟೆನಲ್ಲಿ ಒಂದು ಚೂರು ಇಡ್ಲಿ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಯಾವ ರೀತಿ ಇತ್ತು ಅಂದರೆ, ಈ ಬನ್ನು ಒಳಗಡೆ ಎಲ್ಲ ಒಂದು ರೀತಿ ತೂತ ಇರೋದಿಲ್ವಾ, ಬಫಿ ಥರ ಇರುತ್ತಲ್ಲ, ಆ ಥರ ಇತ್ತು ಇಡ್ಲಿ. ತುಂಬಾ ಚೆನ್ನಾಗಿತ್ತು. ಒಂದು 2-3 ಸಲ ಮಾಡಿದ್ದೀನಿ ಈ ರಾಗಿ ಇಡ್ಲಿನ.
ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಹೊಟ್ಟೆ ತುಂಬುತ್ತೆ. ಸಾಮಾನ್ಯ ಇಡ್ಲಿ ತಿಂದರೆ ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳ್ತೀವಲ್ವಾ, ಇದಕ್ಕೆ ರಾಗಿ ಹಾಕಿರೋದ್ರಿಂದ ಹೊಟ್ಟೆ ದಿಂಡು ಸಿಗುತ್ತೆ ಮಾತ್ರ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ತಿನ್ಬೋದು, ಯಾರು ಬೇಕಾದರೂ ತಿನ್ಬೋದು. ಹಾಗೆ ಇನ್ನೊಂದು ಸಜೆಷನ್ ಇನ್ನೊಂದೇನು ಏನಂತಂದರೆ, ಎಲ್ಲ ಕೇಳಿದ್ರಿ, ಇದು ಕಮೆಂಟ್ ಬಂದಿತ್ತು ನನಗೆ. ಮನೆಯಲ್ಲಿ ಅಥವಾ ಮನೆ ಹೊರಗಡೆ, ಮನೆಯ ಮುಂಭಾಗ, ಅಕ್ಕಪಕ್ಕ ಎಲ್ಲೇ ಆಗಿರ್ಬೋದು, ಜೇನು ಕಟ್ಟಿದ್ರೆ ಒಳ್ಳೆಯದಾ ಕೆಟ್ಟದ್ದಾ ಅಂತ. ಆಲ್ಮೋಸ್ಟ್ ಆಲು ಈ ವಿಚಾರ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾವ್ಯಾವ ದಿಕ್ಕಿಗೆ ಜೇನು ಕಟ್ಟಿದ್ರೆ ಒಳ್ಳೆಯದು, ಒಳ್ಳೆಯದಲ್ಲ, ಯಾವ ಜೇನು ಮನೆಗೆ ಬಂದರೆ ಒಳ್ಳೆಯದು, ಯಾವ ಜೇನು ಕೆಟ್ಟದ್ದು ಅಂತಂತಂದ್ಬಿಟ್ಟು ಫಸ್ಟು ನಿಮ್ಮ ಮನೆ ಹಿರೀಕರನ್ನ ಕೇಳಿ. ಪುರೋಹಿತರನ್ನ ಕೇಳೋಕ್ಕೂ ಮುಂಚೆ ಹಿರೀಕರನ್ನ ಕೇಳಿ. ಸಣ್ಣ ಜೇನು, ಹೆಜ್ಜೇನು, ಎಮ್ಮೆ ಜೇನು ಅಂತ ಬರುತ್ತೆ, ಜೇನು ಅಂತ ಬರುತ್ತೆ. ಎಷ್ಟು ದಪ್ಪ ಇರ್ತವೆ ಗೊತ್ತಾ ಅವು. ಅಂಥ ಜೇನುಗಳು ಮನೆಯಲ್ಲಿ ಬಂದು ಕಟ್ಕೊಂಡ್ಬಿಟ್ರೆ ಕಣ್ಣೀರು, ದುಃಖ, ಸಾವು, ನೋವು, ಯಾವುದಾದ್ರೂ ರೂಪದಲ್ಲಿ ನೋವುಗಳಂತೂ ಖಂಡಿತ ಗ್ಯಾರಂಟಿ. ಮನೆಯಲ್ಲಿ ಸೂತಕದ ವಾತಾವರಣ ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಕೆಲವ್ರಿಗಂತೂ ಹುಟ್ಟಿದ ಮನೆ ಯಜಮಾನ, ಯಾರು ಮನೆಯಲ್ಲಿ ಯಜಮಾನ ಇರ್ತಾರೋ ಅವ್ರಿಗೆ, ಅವ್ರ ತಲೆಗೆ ಹೊಡೆತ ಬೀಳುತ್ತೆ. ಒಳ್ಳೇದಿರ್ಬೋದು ಅವ್ರಿಗೆ ಬರುತ್ತೆ, ಕೆಟ್ಟದ್ದಿದ್ರೂ ಅವ್ರಿಗೆ ಬರುತ್ತೆ. ಪೂರ್ವ ದಿಕ್ಕಿಗೆ ಜೇನು ಕಟ್ಟಿದ್ರೆ ಒಳ್ಳೆಯದು, ಈಶಾನ್ಯ ದಿಕ್ಕಿಗೆ ಜೇನು ಕಟ್ಟರೆ ಒಳ್ಳೆಯದು, ನೈಋತ್ಯ ದಿಕ್ಕಿಗೆ ಜೇನು ಕಟ್ಟಿದ್ರೆ ಒಳ್ಳೆಯದು, ಉತ್ತರ ದಿಕ್ಕಿಗೆ ಜೇನು ಕಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದರಲ್ಲೂ ಕಡ್ಡಿ ಜೇನು ಅಂತ ಇದೆ. ಯಾವ ರೀತಿ ಅಂದರೆ ಸಣ್ಣಕ್ಕಿರುತ್ತೆ, ಒಂದು ಕೋಲಕ್ಕೆ ಕಟ್ಟಿರುತ್ತೆ ಆ ಜೇನು. ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಸಾಮಾನ್ಯವಾಗಿ ಎಲ್ಲರೂ ಅದನ್ನು ಯೂಸ್ ಮಾಡ್ತಾರೆ. ಹೆಜ್ಜೇನು ಅಂತ ಇರುತ್ತೆ, ಸಿಕ್ಕಾಪಟ್ಟೆ ದಪ್ಪ ಇರುತ್ತೆ. ಆಮೇಲೆ ಅದು ದೊಡ್ಡದಾಗಿ ಕಟ್ಟುತ್ತೆ, ಮನೆ ಮುಂಭಾಗ ಆಗಲಿ ಎಲ್ಲೇ ಅದು ದೊಡ್ಡದಾಗಿ ಕಟ್ಟುತ್ತೆ. ಜೋಪಾನ ಆ ಜೇನರ ನಮ್ಮ ಮನೆಗೆ ಬಂದರೆ ಅಥವಾ ಕಟ್ಟಬೇಕಾದ್ರೆ ಜೋಪಾನ ಅಂತ ಹೇಳ್ತೀನಿ. ಓಕೆ, ಬನ್ನಿ ಇವಾಗ ನಾನು ಹೇರ್ ಕೇರ್ಗೋಸ್ಕರ ನಾನಿಲ್ಲಿ 2 ಸ್ಪೂನ್ ಮೆಂತ್ಯ, ಒಂದು 3 ಸ್ಪೂನಷ್ಟು ಅಕ್ಕಿ, 2 ಸ್ಪೂನು ನಾನು ಇಲ್ಲಿ ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ. ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಈ ಒಂದು ಹೇರ್ ಪ್ಯಾಕು ತಲೆಗೆ ಹಾಕೊಳ್ಳೋದ್ರಿಂದ ತಲೆಯಲ್ಲಿರೋ ಹಗುರು ಕಡಿಮೆ ಆಗುತ್ತೆ. ಕೂದಲಲ್ಲಿ ಜಿಗುಟು ಇರುತ್ತೆ ಗೊತ್ತಾ, ಎಷ್ಟೇ ವಾಶ್ ಮಾಡಿದ್ರು ಜಿಡ್ಡಂಶ ಇರುತ್ತೆ, ಎಣ್ಣೆ ಥರ ಇರುತ್ತೆ, ಅದೆಲ್ಲ ನಿವಾರಣೆ ಆಗುತ್ತೆ. ಹಗುರು ಕಡಿಮೆ ಆಗುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕೂದಲು ಬೆಳೆಯುತ್ತೆ ಗೊತ್ತಾ. ಇದನ್ನು ಕಡಿಮೆ ಅಂದ್ರೂ ವಾರಕ್ಕೊಂದು ಸಲ ಯೂಸ್ ಮಾಡಿ. ಹೊರಗಡೆ ಎಲ್ಲಾರು ಸುತ್ತಾಡ್ಕೊಂಡು ಬಂದಿರ್ತೀರ, ಕೂದಲುಗಳಿಗೆ ಧೂಳು ಮತ್ತು ಬಿಸಿಲು ಆ ಒಂದು ಇದರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನಮ್ಮ ಕೂದಲನ್ನ ರಿಪೇರಿ ಮಾಡೋದಕ್ಕೆ ಈ ಒಂದು ಏರ್ ಮಾಸ್ಕ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ಈ ಏರ್ ಮಾಸ್ಕ್ ನಮ್ಮ ಕೂದಲು ಏನೇ ಡ್ಯಾಮೇಜ್ ಆಗಿದ್ರೂ ಸರಿ ಮಾಡುತ್ತೆ ಖಂಡಿತವಾಗ್ಲೂ. ಇದಕ್ಕೆ ನಾನು ಗಟ್ಟಿ ಮೊಸರನ್ನ ಹಾಕಿ ಕಲಸಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ನೀಟಾಗಿ ತಲೆಗೆಲ್ಲ ಹಚ್ಕೊಂಡಾದಮೇಲೆ ಕ್ಲೀನಾಗಿ ಒಂದು ಬಟ್ಟೆನಾದರೂ ಸರಿ, ಒದ್ದೆ ಬಟ್ಟೆ ಮಾಡಿಬಿಟ್ಟು ಕಟ್ಕೊಂಬಿಡಿ. ಒದ್ದೆ ಬಟ್ಟೆ ಮಾಡಿ ಈ ಥರ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಇಳಿಯುತ್ತೆ. ಇಲ್ಲ ಅಂತಂದರೆ ಅಕ್ಕಿ ತರಿ ಮತ್ತು ಸ್ವಲ್ಪ ಪೌಡ್ರ್ ಥರ ಇರುತ್ತಲ್ಲ, ಅದೆಲ್ಲ ಇಡೀ ಮನೆಗೆ ಉದುರ್ಕೊಂಡು ಮನೆಯೆಲ್ಲ ಕಸದ ಥರ ಆಗಿಬಿಡತ್ತೆ. ಆ ಕಾರಣಕ್ಕೋಸ್ಕರ ನೀಟಾಗಿ ಒದ್ದೆ ಬಟ್ಟೆ ಮಾಡಿ ಸುತ್ತಿ. ಒದ್ದೆ ಬಟ್ಟೆ ಮಾಡೋದ್ರಿಂದ ಇದು ಒಣಗೋದಿಲ್ಲ, ಹಸಿಯಾಗಿ ಇರುತ್ತೆ. ಚೆನ್ನಾಗಿ ನಮ್ಮ ಕೂದಲು ಎಳ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು ಎಲ್ಲನೂ, ಅದರಲ್ಲಿರೋ ಅಂಶ ಎಲ್ಲನೂ. ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಉದುರೋದು ನಿಲ್ಲುತ್ತೆ. ಇದಂತೂ ಪಕ್ಕಾ ಗ್ಯಾರಂಟಿ ಆಯಿತಾ. ಟ್ರೈ ಮಾಡಿ ಅಂತ ಹೇಳ್ತೀನಿ. ಜೇನು ಬಗ್ಗೆ ಹೇಳ್ತಾ ಇದೆಯಲ್ವಾ, ನೋಡಿ ಮಾಡಿ. ಅಕಸ್ಮಾತ್ ಮಕ್ಕಳಿರೋ ಮನೆ ಆದರೆ ಜೇನು ಕಟ್ಟೋದಕ್ಕೆ ಬಿಡಬೇಡಿ. ಮನೆಯಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಪೇಪರು ಅಂಥವೇನಾರು ಇತ್ತು ಅಂತಂದರೆ ಅದು ಹೊಗೆ ಕೊಟ್ಬಿಟ್ಟು ಓಡಿಸ್ಬಿಡಿ. ಮನೆಯಲ್ಲಿ ಜೇನು ಕಟ್ಟಿದ್ರೆ ತುಂಬ ಜೋಪಾನ. ಯಾರಿಗೂ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ಜೇನು ಕಟ್ಟಿಬಿಟ್ರೆ. ಆದರೆ ಮನೆಯಿಂದ ಹೊರಗಡೆ ಯಾವುದೋ ಒಂದು ಮೂಲೆಯಲ್ಲಿ ಕಟ್ಟಿದೆ ಅಂತಂದರೆ ಶಾಸ್ತ್ರದವರು ಇಲ್ಲ ನಿಮ್ಮ ಅಕ್ಕಪಕ್ಕದವರು ಸಂಬಂಧಿಕರುಗಳು ಕೇಳ್ಕೊಂಡು ಬಂದು ಈ ದಿಕ್ಕಿಗೆ ಕಟ್ಟಿದೆ ಒಳ್ಳೆಯದಾ ಕೆಟ್ಟದ್ದಾ ಅಂತ ಕೇಳ್ಕೊಂಡು ಮಾಡಿಕೊಂಡು ಇದು ಮಾಡಿ. ಯಾಕೆಂದರೆ ಜೇನು ಅಂದರೆ ಅಷ್ಟು ಸುಲಭದ ಮಾತಲ್ಲ ಸ್ನೇಹಿತರೆ. ಒಳ್ಳೆಯದಕ್ಕೂ ಬರುತ್ತೆ, ಕೆಟ್ಟದ್ದಕ್ಕೂ ಬರುತ್ತೆ. ಕೆಲವ್ರ ಮನೆಯಲ್ಲಿ ಜೇನು ಕಟ್ಟಿದ ಮನೆಯಲ್ಲಿ ಏಳಿಗೆ ಆಗುತ್ತೆ. ಇನ್ನು ಕೆಲವ್ರ ಮನೆಯಲ್ಲಿ ಜೇನು ಕಟ್ಟಾದಮೇಲೆ ತುಂಬ ನರಕಗಳನ್ನು, ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಓಕೆ, ಇವಾಗ ಒಂದು ಇಡ್ಲಿನ ಬೇಯಿಸಾಯಿತು. ಉಳಿದಿರೋ ಹಿಟ್ಟನ್ನು ಒಂದು ಪಾತ್ರೆಗೆಲ್ಲ ಎತ್ತಿಟ್ಬಿಟ್ಟು ಉಳಿದಿರೋ ಪಾತ್ರೆಗಳನ್ನು ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಅದು ಅಲ್ಲೇ ಬಿಟ್ಟರೆ ಹಾಗೇ ಇರುತ್ತೆ ಅಲ್ವಾ. ಅದು ಇಲ್ದಿರ ಜಾಸ್ತಿ ಅದ್ರ ಮೇಲೆಲ್ಲ ಅಂಟ್ಕೊಂಡಿರಲಿಲ್ಲ. ಹಾಗಾಗಿ ಬೇಗನೆ ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೇಗ ವಾಶ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಇವತ್ತು ಹೇರ್ ಪ್ಯಾಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ. ಸುಮಾರು ಮಿನಿಮಮ್ಮು ತಲೆ ಕೂದಲಿಗೆ ಹಚ್ಚಿದ ಮೇಲೆ ಮಿನಿಮಮ್ 1 ಅವರ್ ಆದ್ರೂ ತಲೆಯಲ್ಲಿ ಇರಬೇಕು. ಒಂದು ಹಾಫ್ ಆನ್ ಅವರು. ನಾನು 2 ಅವರ್ ಬಿಡ್ತೀನಿ. ಏನಾದ್ರು ನನ್ನ ಟೈಮ್ ಇಲ್ಲ, ತುಂಬ ಬೇಗ ನನ್ನ ಕೆಲಸಗಳಾಗಬೇಕು ಅನ್ನೋದಾದರೆ ಮಿನಿಮಮ್ 1 ಅವರ್ ಆದ್ರೂ
ತಲೆಯಲ್ಲಿ ಇರಲೇಬೇಕು. ರಿಸಲ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಜೊತೆಗೆ ಎಣ್ಣೆ ಹಾಕಿದರೂ ಪರವಾಗಿಲ್ಲ, ಆ ಒಂದು ಏರ್ ಮಾಸ್ಕ್ನ ಯೂಸ್ ಮಾಡ್ಬೋದು. ಎಣ್ಣೆ ಹಾಕ್ದಿರ ಅದನ್ನು ಯೂಸ್ ಮಾಡಬೇಕು ಅಂತ ರೂಲ್ಸ್ ಇಲ್ಲ. ಎಣ್ಣೆ ಹಾಕಿದರೂ ಪರವಾಗಿಲ್ಲ, ಯೂಸ್ ಮಾಡಿ. ತುಂಬ ಚೆನ್ನಾಗಿ ತಲೆಯಲ್ಲಿ ಕೊಳೆ ಹೋಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡ್ತೀರಾ ಅಂತ ಹೇಳ್ಕೊಳ್ತೀನಿ ಸ್ನೇಹಿತರೆ. ಓಕೆ, ಇವತ್ತಿನ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಖಂಡಿತ ನನ್ನ ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ನಿನ್ನೆ ವಿಡಿಯೋ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳ್ತಾನೆ ಇರ್ತೀರ ನಿಮ್ಮ ಮನೆ ಪಾತ್ರೆಗಳೆಲ್ಲ ತುಂಬ ಪಳ 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 ಅಂತ ಹೊಳಿತಾ ಇರುತ್ತೆ ಅಂತ. ನಮ್ಮನೆ ಪಾತ್ರೆಗಳು ಅಷ್ಟು ನೀಟಾಗಿ ಹೊಳೆಯೋದಕ್ಕೆ ಕಾರಣ, ಯಾವುದೇ ಒಂದು ಪಾತ್ರೆಗಳು ತೊಗೋಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ಕ್ವಾಲಿಟಿ ನೋಡಿ ತೊಗೊಂಡ್ರೆ ಪಾತ್ರೆಗಳು ಒಲೆ ಮೇಲೆ ಇಟ್ಟರೂ ಸಹ ಕಪ್ಪಾಗೋದಿಲ್ಲ, ಸೀಳೋಗೋದಿಲ್ಲ, ಅಂಚಲ್ಲಿ ಸೀಳ್ಕೊಂಡು ಬರುತ್ತಲ್ಲ ಆ ಥರ ಆಗೋದಿಲ್ಲ. ಜೊತೆಗೆ ಅದರಲ್ಲಿರೋ ಶೈನಿಂಗ್ ಹಾಗೇ ಇರುತ್ತೆ. ಕ್ವಾಲಿಟಿನೂ ಅದು ಎಷ್ಟೇ ವರ್ಷ ಬಳಸಿದ್ರೂ ಸಹ ಅದು ಈಗ ತಗೊಂಡಿರೋ ಪಾತ್ರೆಗಳ ಥರ ಇರುತ್ತೆ. ಹಾಗಾಗಿ ಈಗ ಒಂದು ಲೋಟ 1 ಡಜನ್ ಲೋಟ ತೊಗೊಂಡ್ಬಿಡ್ಬೋದು ಒಟ್ಟಿಗೆ, ಒಂದು ಕಡಿಮೆ ದುಡ್ಡಿಗೆ. ಆದರೆ ಸ್ವಲ್ಪ ದಿನ ಆದಮೇಲೆ ಅದರ ಅಂದ ಚೆಂದ ಎಲ್ಲ ಕಡಿಮೆ ಆಗುತ್ತೆ. ಆದರೆ ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲ 10 ಲೋಟ ತೊಗೊಳ್ಳೋ 2 ಲೋಟ ತೊಗೊಳ್ಳೋಣ, ಚೆನ್ನಾಗಿರೋ ಗ್ಲಾಸ್ ತೊಗೊಳ್ಳೋಣ. ಒಂದು ತಟ್ಟೆಗಳಾದರೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ದುಡ್ಡನ್ನೇ ತೊಗೊಳ್ಳೋಣ. ಆ ಥರ ನೋಡಿ ತಗೊಂಡ್ರೆ ಎಲ್ಲ ಪಾತ್ರೆಗಳು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಪಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳದಿರೋ ನೋಡ್ಕೊಳ್ಳಿ. ಪಾತ್ರೆ ತೊಳಿಬೇಕಾದ್ರೂ ಅಷ್ಟೇ, ಪಾತ್ರೆಗಳ ಮನೆಯ ಶಬ್ದ ಆಗಬಾರ್ದು, ಪಾತ್ರೆಗಳು ಜೋಡಿಸ್ಬೇಕಾದ್ರೆ ಮನೆ ಶಬ್ದ ಆಗಬಾರ್ದು. ಅಡುಗೆ ಮಾಡಬೇಕಾದ್ರೆ ಸೌಟೆಲ್ಲ ಪಾತ್ರೆಗಳೆಲ್ಲ ಕರ್ರ ಕರ್ರ ಅಂತ ಕೆರೀತಾರೆ ನೋಡಿ, ಒಗ್ಗರಣೆ ಮಾಡುವಾಗ, ಅನ್ನ ತೆಗಿಬೇಕಾದ್ರೆ, ಪಲ್ಯ ಮಾಡಬೇಕಾದ್ರೆ ಸೌಟು ಅನ್ನದ ಕೈಯೆಲ್ಲ ಪರಪ್ಪರ ಅಂತ ಸೌಂಡ್ ಆಗುತ್ತಲ್ಲ, ಆ ಥರ ಮಾಡಬಾರ್ದು. ಮಾಡಿದ್ರೆ ಮನೆಗೆ ದರಿದ್ರ ಬರುತ್ತೆ, ಮನೆ ಏಳಿಗೆ ಆಗಲ್ಲ ಅಂತ ನಮ್ಮವ್ವ ಹೇಳ್ತಿದ್ರು. ಅದು ಎಷ್ಟರ ಮಟ್ಟ ಸರಿನೋ ಗೊತ್ತಿಲ್ಲ. ಮಾತ್ರ ಸೌಂಡ್ ಆದರೆ ಮಾತ್ರ ಬೈತಾಯಿದ್ರು. ಮನೆ ಗಲಗಲ ಗಲಗಲ ಅಂತಿರುತ್ತೆ, ಜಗಳ ಕದನ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಪಾತ್ರೆಗಳು ಸೌಂಡ್ ಮಾಡಬೇಡ, ಪಾತ್ರೆಗಳು ಇಡಬೇಡ, ಮನೆಯಲ್ಲಿ ಲಕ್ಷ್ಮೀ ಸ್ವರೂಪ, ಅದು ಖರ್ಚು ಜಾಸ್ತಿ ಆಗುತ್ತೆ ಕಣ್ತ, ಈ ತಟ್ಟೆ ಲೋಟ ಪಾತ್ರೆಗಳೆಲ್ಲ ಕೆಳಗಡೆ ಬಿದ್ದರೆ ಅಂತ ಹೇಳೋರು. ಏಕೆ ಅವರು ಜೀವನದಲ್ಲಿ ಅವ್ರ ತಾಯಿ ಹೇಳ್ಕೊಟ್ಟಿದ್ದನ್ನು ಅವರು ಅನುಸರಿಸ್ಕೊಂಡ್ಬಂದರು. ಅದ್ರ ಜೊತೆಗೆ ಏನಾದರೂ ಪಾತ್ರೆ ಬಿತ್ತು ಅಂದರೆ, ಏನೋ ತಂದು ಕಟ್ಟಿದ್ಲು ಕಣಪ್ಪ, ಮನೆಯಲ್ಲಿ ಏನು ಜಗಳ ಕಾಯ್ತಾ ಕೂತಿರುತ್ತೋ, ಇಲ್ಲ ಇನ್ಯಾವ್ದಾರು ಖರ್ಚು ಕಾಯ್ತಾ ಕೂತಿರುತ್ತೋ ನಂಗೆ ಗೊತ್ತಿಲ್ಲ ಅನ್ನೋರು. ಆಮೇಲೆ ಎಣ್ಣೆನಾದರೂ ಅಷ್ಟೇ, ಅಪ್ಪಿತಪ್ಪಿ ಎಣ್ಣೆ ಸ್ವಲ್ಪ ಚೆಲ್ಬಿಟ್ರೂ ಹೊಡೆಯೋದಕ್ಕೆ ಬರೋರು. ಸಾವು ನೋವುಗಳಾಗುತ್ತೆ, ಎಣ್ಣೆ ಚೆಲ್ಲಬೇಡ ಅಂತ ಹೇಳೋರು. ಅದು ಹಿರೀಕರ ಮಾತನ್ನು ಸ್ವಲ್ಪ ಒಂಚೂರು ಕಿವಿ ಕೊಟ್ಟು ನಾನು ಆಲಿಸ್ತೀನಿ. ಸಾಧ್ಯವಾದಷ್ಟು ಮನೆಯಲ್ಲಿ ಪಾತ್ರೆಗಳನ್ನು ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ನೋಡೋಣ, ಮರದ್ದೇ ಸ್ವಲ್ಪ ಯೂಸ್ ಮಾಡಿದ್ರೆ ಬೆಸ್ಟ್. ಮರದ್ದಾದರೆ ಸೌಂಡ್ ಆಗೋದಿಲ್ಲ, ಮಿಕ್ಕಿದ್ದಾದರೆ ಪಾತ್ರೆಗಳು ಸೌಂಡ್ ಆಗೇ ಆಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ನಿಧಾನವಾಗಾದ್ರೂ ಸ್ವಲ್ಪ ಅದನ್ನು ನಿಧಾನವಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ರೂಢಿ ಆಗಿಬಿಡುತ್ತೆ. ಅದು ಸೌಂಡ್ ಆಗದೇ ಇರೋವಾಗ ಒಗ್ಗರಣೆ ಮಾಡೋದು, ಸೌಂಡ್ ಆಗದೇ ಇರೋ ಹಾಗೆ ಪಾತ್ರೆಗಳನ್ನು ತೊಳ್ಕೊಳ್ಳೋದು, ದಡಬಡ ದಡಬಡ ಅಂತ ಸೌಂಡ್ ಮಾಡಬಾರ್ದು ಮನೆಯಲ್ಲಿ. ಇವೆಲ್ಲವೂ ಇದೆ. ಖಂಡಿತ ನಿಮ್ಮ ಮನೆಯಲ್ಲಿ ಯಾರು ದೊಡ್ಡವರಿದ್ದರೆ ಕೇಳಿ, ಮನೆಯಲ್ಲಿ ಪಾತ್ರೆ ಸೌಂಡ್ ಮಾಡಬಾರ್ದಾ, ಪಾತ್ರೆಗಳನ್ನ ಕೆಳಗೆ ಬೀಳಿಸ್ಬಾರ್ದಾ, ಇವನ್ನೆಲ್ಲ ಕೇಳಿ ನೋಡಿ, ಖಂಡಿತ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಇವತ್ತು ಇಡ್ಲಿ ಜೊತೆಗೆ ಚಟ್ನಿ ಮಾಡಿದೆ. ಜೊತೆಗೆ ನೆನ್ನೆದು ಸ್ವಲ್ಪ ಹಾಗಲಕಾಯಿ ಸಾಂಬಾರಿತ್ತು, ಅದಕ್ಕೆ ಮುದ್ದೆ ಮಾಡಿ ಇಡ್ತಾಯಿದ್ದೀನಿ. ಮನೆಯವ್ರಿಗೆ ಕಂಪಲ್ಸರಿಯಾಗಿ ಮುದ್ದೆ ಬೇಕೇ ಬೇಕು. ಇಡ್ಲಿ ತಿಂದ್ರೂ ಸಹ ಬೇಡ ನನಗೆ ಇಡ್ಲಿ, ನನಗೆ ಬಾಕ್ಸಿಗೆ ಹಾಕ್ಕೊಟ್ಬಿಡು ಇಡ್ಲಿನ, ನನಗೂ ಬಿಸಿ ಬಿಸಿ ಮುದ್ದೆ ಮಾಡಿ, ಹಾಗಲಕಾಯಿ ಸಾಂಬಾರು ಇದೆಯಲ್ಲ ರಾತ್ರಿದು, ಅದನ್ನು ಹಾಕ್ಕೊಡು ಅಂತಂದರು. ಬಿಸಿ ಬಿಸಿ ರಾಗಿ ಮುದ್ದೆ ಹಾಗಲಕಾಯಿ ಸಾಂಬಾರು ಅವರಿಗೆ ಹಾಕ್ಕೊಟ್ಟಿದ್ದಾಯಿತು. ಇವತ್ತಿನ ವಿಡಿಯೋ ಏನು ಅನ್ನಿಸ್ತು, ನಾನು ಹೇಳಿರೋ ಜೇನು ಬಗ್ಗೆ ಏನು ಅನ್ನಿಸ್ತು, ಹಳೆ ಬಟ್ಟೆಗಳ ಬಗ್ಗೆ ಏನು ಅನ್ನಿಸ್ತು, ಹಾಗೆ ತಲೆ ಮಾಸ್ಕ್, ನಾನು ಒಂದು ಹೇರ್ ಮಾಸ್ಕ್ ಬಗ್ಗೆ ನಾನು ವಿಡಿಯೋ ಈಗ ಹೇಳಿದ್ನಲ್ಲ, ಖಂಡಿತ ಅದನ್ನು ಟ್ರೈ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಕೊಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಾರಕ್ಕೆ 1 ಸಲ, ಅಟ್ಲೀಸ್ಟ್ ಟೈಮ್ ಇತ್ತು ಅಂದರೆ 2 ಸಲ ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಸಲ ಹಾಕ್ಕೊಳ್ಳಿ. 3 ಮಂತ್ ಆದಮೇಲೆ ನೀವೇ ನಮಗೆ ಹೇಳಿ ಯಾವ ರೀತಿ ರಿಸಲ್ಟ್ ಕೊಡ್ತು ಅಂತ. ಸಿಕ್ಕಾಗೋದಿಲ್ಲ, ತುಂಬ ಶೈನಿಂಗ್ ಚೆನ್ನಾಗಿ ಬರುತ್ತೆ, ಒಂದು ರೀತಿ ಬಫಿ ಆಗಿರುತ್ತೆ, ಕೂದಲೆಲ್ಲ ತುಂಬ ಚೆಂದ ಇರುತ್ತೆ. ಖಂಡಿತ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ನು ಏರ್ ಮಾಸ್ಕ್ಗಳು ತುಂಬ ರೀತಿಯಾಗಿ ನಾನು ಬಳಕೆ ಮಾಡ್ತೀನಿ. ಕೆಲವೊಂದು ಸಲ ಹೆಸ್ರು ಕಾಳು, ಕೆಲವೊಂದು ಸಲ ರಾಗಿ ಹಿಟ್ಟು, ಕೆಲವೊಂದು ಸಲ ಬರೀ ಕಡಲೆಬೇಳೆ ಹೆಸ್ರು ಕಾಳನ್ನು ನೆನೆ ಹಾಕಿ ರುಬ್ಬಿ ತಲೆಗೆ ಹಚ್ಚೋದು, ಜೊತೆ ಜೀರಿಗೆ ಹಾಕಿ ರುಬ್ಬಿ ಹಚ್ತೀನಿ. ಏನೆಲ್ಲ ಹಾಕಿ ಹಚ್ತೀನಿ ಅದನ್ನು ಸಹ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ಲ, ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.